ತಮ್ಮ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡತ್ತೀನಿ. ಇವತ್ತು ಏನಪ್ಪ ಅಂತಂದ್ರೆ ಸ್ವಲ್ಪ ಊರಿಗೆ ಹೋಗಿ ಬರಬೇಕು ನೋಡ್ರಿ. ಇವಾಗಲೇ ನಾವು ಊರಿಗೆ ಹೊಂಟೀವಿ. ಎಲ್ಲಿ ಹೊಂಟೀವಿಯಪ್ಪ ಅಂತಂದ್ರೆ ನಾವು ಇವತ್ತು ಬಿಜಾಪುರಕ್ಕೆ ಹೊಂಟೀವಿ. ಬಿಜಾಪುರಕ್ಕೆ ಯಾಕೆ ಅಂತಂದ್ರೆ ಸ್ವಲ್ಪ ಶಾಪಿಂಗ್ ಇತ್ತು, ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಅದ್ರ ಸಲುವಾಗಿ ಹೊಂಟೀವಿ. ನಾನು, ನಮ್ಮ ತಂಗಿ ಮತ್ತು ನಮ್ಮ ಸಾಮಾನ್ವಿ ಎಲ್ಲರೂ ಸೇರಿ ಹೊಂಟೀವಿ. ನಾವು ಇವಾಗ ಬಿಜಾಪುರಕ್ಕೆ ಬಂದೀವಿ. ಸೊ ನಮ್ಮೂರಿಂದ ಬಿಜಾಪುರಕ್ಕೆ ಬರಬೇಕು ಅಂತಂದ್ರೆ ಹತ್ತತ್ರ ಒಂದು ಗಂಟೆ ಅಂತೂ ಬೇಕು. ಅಂದರೆ ಒಂದು 31 ಕಿಲೋಮೀಟರ್ಸ್ ಅಂತೂ ಆಗುತ್ತೆ ಬಿಜಾಪುರ. ಸೊ ಅಲ್ಲಿಂದ ಇಲ್ಲಿಗೆ ಬರೋಕೆ ಮಿನಿಮಮ್ ಇಲ್ಲಂದ್ರೂ 1 ತಾಸರ ಬೇಕಾಕೈತಿ. ನಮ್ಮ ಸಮೂಗೆ ಸ್ವಲ್ಪ ಡೈಲಿ ವೇರ್ ಬಟ್ಟೆ, ಆಮೇಲೆ ಸ್ವಲ್ಪ ಅವಳಿಗೆ ಶೂ ಅದು ಇದು ತೊಗೋಬೇಕಿತ್ತು. ಆಮೇಲೆ ನಂದು ಸ್ವಲ್ಪ ಶಾಪಿಂಗ್ ಇತ್ತು. ಆಮೇಲೆ ನಮ್ಮದು ಸಿಸ್ಟರು ಏನೋ ತೊಗೋಬೇಕು, ಅವ್ಳಿಗೂ ಏನೋ ಡ್ರೆಸ್ ಏನೋ ಬೇಕಂತಂದ್ಲು. ಅದ್ರ ಸಲುವಾಗಿ ಹೋಗಿ ಬಂದ್ರಾಯ್ತು ಅಂಥೇಳಿ ಬಂದೀವಿ. ಇವತ್ತು ಹೆಂಗೋ ಆಗಸ್ಟ್ 15. ಸೊ ಕಾಲೇಜ್ ಅವ್ಳದು ರಜೆ ಇತ್ತು, ಅದಕ್ಕೋಸ್ಕರ. ಸೊ ಇದೆ ನೋಡ್ರಿ ಗಾಂಧಿ ಚೌಕು, ಬಿಜಾಪುರ ಫೇಮಸ್. ಸೊ ನಮಗೆ ಗಾಂಧಿ ಚೌಕು ಆಮೇಲೆ ಮೀನಾಕ್ಷಿ ಚೌಕು ಬಿಜಾಪುರ ಅಂದ್ರೆ ಭಾರಿ ಒಂದು ಫೇಮಸ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮದು ಡಿಗ್ರಿ ಇಲ್ಲೇ ಮುಗ್ದೈತಿ. ಸೊ ಬಿಜಾಪುರ ಅಂದರೆ ನಮಗೆ ಫುಲ್ ಕಾಮನ್ನು. ಆವಾಗ ಇಲ್ಲೇ ಇರ್ತಿದ್ದೆ, ಬಟ್ ಈಗ ಇತ್ತೀಚೆಗೆ ನಾವಿರೋದು ಇಲ್ಲಿ ಇರೋದ್ರಿಂದಾಗಿ ಹೋಗೋದು ಬರೋದು ಒಂಚೂರು ಕಡಿಮೆ ಆಗೈತಿ. ಸೊ ಆದರೆ ನಮ್ಮ ಫೇಮಸ್ ಸ್ಪಾಟ್ ಅಂತಂದ್ರೆ ಬಿಜಾಪುರ ಒಳಗೆ ಮೀನಾಕ್ಷಿ ಚೌಕು ಮತ್ತು ಶಾಸ್ತ್ರಿ ಮಾರ್ಕೆಟು. ನಾವು ಜಾಸ್ತಿ ಟೈಮ್ ಕಳೆದಿದ್ದಂದ್ರೇ ಶಾಸ್ತ್ರಿ ಮಾರ್ಕೆಟ್ ಇರ್ಬೋದು, ಬಟ್ ಹಚ್ಚಿದ ಕಾಲೇಜು ಗಾಂಧಿ ಚೌಕ್ ಒಳಗೆ ನೋಡ್ರಿ. ಈಗ ನಾವು ಆ ಮಾಲಿಗೆ ಬಂದೀವಿ. ಇದೇ ವಿಶಾಲ್ ಮಾರ್ಟು. ಸೊ ನಮ್ಮ ಫೇವ್ರೇಟು ಅಂತಲೇ ಹೇಳ್ಬೋದು. ನಾವು ಬಿಜಾಪುರಕ್ಕೆ ಬಂದಾಗೆಲ್ಲನೂ ವಿಶಾಲ್ ಮಾರ್ಟಿಗೆ ಬರ್ಲಾರೆ ಹೋಗೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಅಷ್ಟೇ ರೀಸನೇಬಲ್ ಪ್ರೈಸ್ ಒಳಗೆ, ಆಮೇಲೆ ಚೆನ್ನಾಗಿ ಎಲ್ಲ ಬಟ್ಟೆ, ಆಮೇಲೆ ಮನೆಗೆ ಬೇಕಾಗಿರೋ ಐಟಮ್ಸು, ಚಿಕ್ಕ ಮಕ್ಕಳ ಐಟಮ್ಸು, ಮೆನ್ಸು, ಲೇಡೀಸು, ಆಮೇಲೆ ಎಲ್ಲನೂ ಪ್ರತಿಯೊಂದೂ ಇಲ್ಲೇ ಸಿಗ್ತಾವೆ. ಆಮೇಲೆ ಸರಿ ಏನಪ್ಪ ಅಂತಂದ್ರೆ ವಿಶಾಲ್ ಮಾರ್ಟ್ ಒಳಗೆ ಭಾರಿ ಅಂದ್ರೆ ಭಾರಿ ಹೊಸ ಸ್ಟಾಕ್ ಹಾಕಿದ್ರು. ಫುಲ್ಲು ಬಟ್ಟೆ ಮಾತ್ರ ಭಾರಿ ಇತ್ತು, ಎಲ್ಲನೂ ಇತ್ತು. ಆಮೇಲೆ ಕಿಡ್ಸ್ ಅಂತೂ ಭಾರಿ ಮಸ್ತ್ ಬಂದಿತ್ತು ಐಟಮ್ಸ್ಗಳೆಲ್ಲನೂ. ಪ್ಲೇ ಐಟಮ್ಸು, ಅವರು ಗ್ರಾಸರಿ ಅವು ಇವು ಎಲ್ಲನೂ ಭಾರಿ ಚೆನ್ನಾಗಿತ್ತು. ಹೊಸವು ತೊಗೊಂಬಂದಿದ್ರು. ಅಂದ್ರೆ ಪ್ರತಿ ಸರಿ ಬಂದಾಗೆಲ್ಲ ಆ ಹಳೆ ಮಾಲೆ ಇರ್ತಿತ್ತು, ಹಂಗಾಗಿ ಅಷ್ಟೇನು ಇದು ಇರಲಿಲ್ಲ. ಸೊ ಈ ಸಾರಿ ಇವತ್ತು ಆ್ಯಕ್ಚುಲಿ ಆಗಸ್ಟ್ 15 ಅಲ್ಲ, ಅದ್ರ ಸಲುವಾಗಿ ಏನರ ಇರ್ಬೋದೇನೋ. ಹೊಸದೆಲ್ಲ ಹಾಕ್ಬಿಟ್ಟಿದ್ರು, ಎಲ್ಲ ಚಲೋ ಇತ್ತು. ಸೊ ಹಂಗಾಗಿ ನಾವು ಡ್ರೆಸ್ ನೋಡತ್ತೀವಿ. ಲೇಡೀಸ್ ಕುರ್ತಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಅದಾವು. ಕಲರ್ಸು ಕೂಡ ಹಂಗೆ ಭಾರಿ ಇಷ್ಟ ಆಗೋ ಕಲರ್ಸ್ ಇದಾವೆ. ಆಮೇಲೆ ಮಾಡ್ರನ್ ಡ್ರೆಸ್ಸು, ಜೀನ್ಸ್ ಟಾಪು, ಲೆಗಿನ್ಸ್ ಟಾಪು, ಆಮೇಲೆ ಟೀ ಶರ್ಟು ಎಲ್ಲ ಅಂದರೆ ಎಲ್ಲನೂ ಭಾರಿ ಮಸ್ತ್ ಅದಾವೆ. ಆಮೇಲೆ ರಶ್ಶು ಕೂಡ ಅಷ್ಟೇ ಇತ್ತು. ಇವತ್ತು ಆಗಸ್ಟ್ 15 ಅಲ್ಲ, ಹಂಗಾಗಿ ರಶ್ಶು ಕೂಡ ಭಾಳ ಇತ್ತು. ಸೊ ಹಂಗೆ ನಾವು ಶಾಪಿಂಗ್ ಮಾಡತ್ತೀವಿ. ವಿಶಾಲ್ ಮಾರ್ಟ್ ಅಂದ್ರೆ ಎಲ್ಲರಿಗೂ ಫೇವ್ರೇಟ್. ಯಾವಾಗ ಹೋದಾಗೆಲ್ಲನೂ ಅಷ್ಟು ರಶ್ ಇದ್ದೇ ಇರ್ತೈತಿ. ಆಮೇಲೆ ಎಲ್ಲ ರೀತಿಯೂ ಅದಾವೆ ಇಲ್ಲಿ. ಚಿಕ್ಕ ಮಕ್ಕಳು ಬಟ್ಟೆ, ಶಾರ್ಟ್ಸು, ಎಲ್ಲನೂ, ಲೆಗ್ಗಿನ್ಸು ಎಲ್ಲನೂ ಸಿಗ್ತಾವೆ. ಪ್ರತಿಯೊಂದೂ ಇಲ್ಲೇ ಸಿಗೋದಕ್ಕೋಸ್ಕರ ನಾವು ಯಾವಾಗಲೂ ಬಂದಾಗೆಲ್ಲನೂ ವಿಶಾಲ್ ಮಾರ್ಟಿಗೆ ಬರ್ಲಾರೆ ಅಂತೂ ಹೋಗೋದೇ ಇಲ್ಲ. ಆಮೇಲೆ ನಾವು ಬಿಜಾಪುರಕ್ಕೆ ಬಂದ್ವಿ ಅಂದ್ರೆ ಫಸ್ಟ್ ಬರೋದೇ ವಿಶಾಲ್ ಮಾರ್ಟು. ಅದೊಂಥರ ನಮ್ಗೆ ಫೇವ್ರೇಟೇ ಆಗ್ಬಿಟ್ಟೈತಿ. ನೋಡ್ರಿ ಕುರ್ತಿ ಎಷ್ಟು ಅಂದ್ರೆ ಭಾರಿ ಮಸ್ತ್ ಅದಾವೆ. ನಾನು ನೋಡಿದೆ. ಟೀ ಶರ್ಟು ಕೂಡ ಭಾರಿ, ಜೀನ್ಸ್ ಮೇಲಂತೂ ಭಾರಿ ಮಸ್ತ್ ಅದಾವೆ, ಎಲ್ಲರಿಗೂ ಇಷ್ಟ ಆಗ್ತಾವೆ. ಕಲರು ಕೂಡ ಅಷ್ಟೇ ವೆರೈಟಿ ಕಲರು, ಡಿಸೈನ್ಸು ಎಲ್ಲನೂ ಬಂದಿದ್ದು. ಭಾರಿ ಖುಷಿ ಆಯ್ತು ನಮಗೆ ಈ ಥರ ಡ್ರೆಸ್ ಎಲ್ಲ ನೋಡಿ. ಪ್ಯಾಂಟು ಕೂಡ ಅಷ್ಟೇ ಕಂಫರ್ಟಬಲ್ ಪ್ಯಾಂಟ್ ಅದಾವೆ. ಆಮೇಲೆ ರೀಸನೇಬಲ್ ಪ್ರೈಸ್ ಒಳಗೆ ಸಿಗ್ತಾವೆ. ಯೆಲ್ಲೋ ಕಲರ್ ಹಾಂ, ರೇಟ್ ಭಾಳ ಇರ್ತಾವೆ. 700 ರೂಪಾಯಿಗೆ 2 ಚಲೋ ಅಲ್ಲ. 700 ರೂಪಾಯಿಗೆ 2. 700 ಅಂದ್ರೆ ಏನು ಗೊತ್ತಾಗ್ತಿಲ್ಲ.
ಇಲ್ಲೇನು ತೋರ್ಸಾತೀವಿಲ್ಲ ಈ ಡ್ರೆಸ್ಸು ಮಾಡ್ರನ್ ಡ್ರೆಸ್ಸು ಭಾರಿ ಅಂದ್ರೆ ಭಾರಿ ಇತ್ತು. ಬಟ್ ಆದ್ರೇನು ರೇಟು 1300 ಏನೋ ಅಂತಂದ್ರೆ ಅಷ್ಟಕ್ಕೇ. ಸೊ ಅದಕ್ಕೆ ಯಾಕೋ ಬೇಡ ಅನ್ನಿಸ್ತು, ಅದಕ್ಕೆ ಬಿಟ್ವಿ. ಸೊ ಇಲ್ಲಿ ಒಂದು ಡ್ರೆಸ್ ನೋಡಿದ್ವಿ, ಅಂದರೆ ಇದು ಫುಲ್ ಶಾರ್ಟ್ಸು ಆಮೇಲೆ ಮೇಲ್ಗಡೆ ಶರ್ಟ್ ಆ ಥರ ಬರುತ್ತೆ. ಬಟ್ಟೆ ಮಾತ್ರ ಫುಲ್ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಇತ್ತು. ತೊಗೋಬೇಕು ಅಂದ್ವಿ, ಯಾಕೋ ಮತ್ತು ಬೇಡ ಅನ್ನಿಸ್ತು. ಒಂದೊಂದು ಇಷ್ಟ ಆಗ್ತಾವೆ, ಒಂದೊಂದು ಇಷ್ಟ ಆದರೂ ತೊಗೊಳಕ್ಕಾಗಲ್ಲ. ತೊಗೋಬೇಕು ಅನ್ನೋ ಯಾವ ಇಷ್ಟ ಆಗೋದಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ವಿ. ಹಾಗಾಗಿ ಶಾರ್ಟ್ಸ್ ನೋಡತ್ತಿದ್ವಿ, ಆಮೇಲೆ ಪ್ಯಾಂಟು ಅದು. ಸೊ ಚೆನ್ನಾಗಿತ್ತು. ಯಮ್ಮ ಇದು ತಗೋ ಇಷ್ಟು ಕಟ್ ಮಾಡಿ ಇದು ಒಂಚೂರು ಆಮೇಲೆ ನೋಡ್ರಿ, ಇಲ್ಲಿ ಮೆನ್ಸ್ ವೇರಿಗೆ ಬಂದಿದ್ವಿ. ಇಲ್ಲೇನಪ್ಪ ಅಂತಂದರೆ ಸ್ವಲ್ಪ ಶೂ ಬೇಕಿತ್ತು. ಆಮೇಲೆ ನಮ್ಮ ಸಮ್ಮಗೆ ಶೂ ಬೇಕಿತ್ತು, ಅಂದರೆ ಸ್ವಲ್ಪ ಬೂಟ್ ಅಂತಾರಲ್ರಿ, ಬೂಟ್ ಬೇಕಾಗಿತ್ತು. ಸಣ್ಣ ಹುಡುಗರಿಗೆ ಚೂ ಚೂ ಅನ್ನೋ ಬೂಟ್ ಇದ್ರೆ ಹೋಗಿ ಏನೋ ಒಂದು ಖುಷಿ. ಸೊ ಆ ಥರ ಬೂಟ್ ತೊಗೋಬೇಕಂತ ಬಂದಿದ್ವಿ. ಆಮೇಲೆ ಶೂನು ಕೂಡ ಚೆನ್ನಾಗಿದ್ದು, ಲೇಡೀಸು ಬಾಯ್ಸು ಎಲ್ಲ ಥರನೂ ಇದ್ವು. ಆ ಪ್ರೈಸು ಕೂಡ ಅಷ್ಟೇ ಇದ್ದು, ಕೆಲವೊಬ್ರಿಗೆ ಜಾಸ್ತಿ ಅನಿಸುತ್ತೆ, ಕೆಲವೊಬ್ರಿಗೆ ಕಡಿಮೆ ಅನಿಸುತ್ತೆ. ಬಟ್ ಹಂಗೂ ಇಲ್ಲ ಹಿಂಗಲ್ಲ, ಮೀಡಿಯಮ್ ರೇಟ್ ಒಳಗೇ ಇದ್ದು. ಹಂಗಾಗಿ ನಾವು ತೊಗೊಳ್ಳೋಣಂತೆ ಬಂದೀವಿ. ಈಗ ನೋಡ್ರಿ, ಇಲ್ಲಿ ಈ ಕಡೆ ಇರೋವೆಲ್ಲನೂ ಕಿಡ್ಸ್ ವೇರು ಶೂಸು, ಆಮೇಲೆ ಸ್ಲಿಪ್ಪರು ಇವೆಲ್ಲ ಇಲ್ಲೇ ಇದ್ದಾವೆ. ಎಲ್ಲನೂ ಕ್ಯೂಟಾಗಿದ್ದು, ಬಟ್ ಅವಳಿಗೆ ಸೈಜಿಗೆ ಯಾವ ಸಿಗ್ತಿರಲಿಲ್ಲ. ಅವಳದ್ದು ಇನ್ನೂ ಸಣ್ಣ ಕಾಲು, ಹಂಗಾಗಿ ಸಿಗ್ತಿರ್ಲಿಲ್ಲ. ಹಂಗೋ ಹಿಂಗೋ ಮಾಡಿ ಒಂದೇನೋ ಅಡ್ಜಸ್ಟ್ ಮಾಡಿದ್ವಿ. ಸೊ ನೋಡ್ರಿ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಂಗಾಗಿ ಇದನ್ನು ನೋಡತ್ತೀವಿ. ಅವಳಿಗೂ ಕೂಡ ಸೈಜು ಒಂಚೂರು ದೊಡ್ಡದಾಯ್ತು ಅಷ್ಟೇ, ಹಂಗಾಗಿದೆ, ಚೆಂದ ಐತೆ ಅಂತ ಅನ್ನಿಸ್ತು. ಇದನ್ನೇ ತೊಗೊಳ್ಳೋಣ ಅಂಥೇಳಿ ಅದನ್ನೇ ತೊಗೊಂಡ್ವಿ. सुनील नायक, कम टू CST. सुनील नायक. ಚಾಕ್ಲೇಟ್ ಆಮೇಲೆ ನೋಡ್ರಿ, ಈಗ ಜಸ್ಟ್ ಊರಿಗೆ ಬಂದ್ವಿ. ಟೈಮ್ ಅಂತೂ 7 ಗಂಟೆ 7 ಆಗಿತ್ತು. ಬರೋದೇ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ಆಮೇಲೆ ಆ ಕಡೆ ನಮ್ಮ ಊರಿಗೆ ಬಸ್ ಇರಲಿಲ್ಲ ಅಂಥೇಳಿ ಈ ಕಡೆ ಬಾಗೇವಾಡಿಗೆ ಬಂದು ಅಲ್ಲಿಂದ ಈ ಕಡೆ ಬಂದ್ವಿ. ಬರೋಷ್ಟೋ ಟೈಮ್ ಆಲ್ರೆಡಿ 7 ಆಗೋಗಿತ್ತು. ಅದಕ್ಕೆ ನೋಡ್ರಿ, ನಮ್ಮ ಸಮ್ಮೂನು ಬಟ್ಟೆ ಈ ಥರ ಕಟ್ಟೋ ತೊಗೊಂಡಿವಿ. ಸಣ್ಣ ಹುಡುಗರಿಗೆ ಯಾವೇ ಕ್ಯೂಟಲ್ಲ ನೋಡ್ರಿ, ಈ ಥರ ಕಲರ್ ತೊಗೊಂಡಿವಿ. ಅಂದ್ರೆ ಅವಳಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾವೆ ಕಲರು. ಆಮೇಲೆ ಟೀ ಶರ್ಟು, ಆಮೇಲೆ ಪ್ಯಾಂಟು ಎಲ್ಲನೂ ಒಂದು 10 ಎಲ್ಲ ಅವಳಿಗೆ ಶಾಪಿಂಗ್ ಆಗ್ಬಿಟ್ಟೈತಿ. ಇವತ್ತು ಒಂದು 20-30 ಸೆಟ್ಟು ಒಳಗೆ ತೊಗೊಂಡ್ಬಿಟ್ಟಿವಿ. ವಾಪಸ್ ಬಟ್ಟೆನೇ ತೊಗೋಬಾರ್ದು ಡೈಲಿ ವೇರಿಗೆ ಅಂಥೇಳಿ. ಆಮೇಲೆ ಬಿಜಾಪುರ ಒಳಗೆ ಏನಪ್ಪ ಅಂತಂದ್ರೆ, ಈ ಬಟ್ಟೆ ಸಣ್ಣ ಹುಡುಗರ ಬಟ್ಟೆನೂ ಭಾರಿ ಅಂದ್ರೆ ಚೆಂದ ಸಿಗ್ತಾವೆ. ಆಮೇಲೆ ಕಲರು ಕೂಡ ವೆರೈಟಿಯಾಗಿ ಸಿಗ್ತಾವೆ. ಬಿಜಾಪುರ ಆಮೇಲೆ ರೀಸ್ನೇಬಲ್ ಪ್ರೈಸ್ ಒಳಗೂ ಕೂಡ ಸಿಗ್ತಾವೆ. ವೆರೈಟಿ ಕಲರ್ಸು ಚೆನ್ನಾಗಿರ್ತಾವೆ, ಕ್ಯೂಟಾಗಿ ಸಣ್ಣ. ಹಾಗಾಗಿ ಪ್ಯಾಂಟು ತೊಗೊಂಬಂದ್ವಿ. ಪ್ಯಾಂಟ್ ಕಲರ್ಸು ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕವು. ಟೀ ಶರ್ಟ್ ಕಲರು ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕವು ಅವನು. ಸೊ ಆ್ಯಕ್ಚುಲಿ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಡ್ರೆಸ್ಸು ನಾವು ತೊಗೊಳಕ್ಕೆ ಹೋಗಿದ್ವಿ, ನಾವು ತೊಗೊಳ್ಳೋ ಬದಲಿ ನಮ್ಮ ಸಮ್ಮಗೆ ತೊಗೊಂಬಂದ್ವಿ. ಯಾಕಂದ್ರೆ ಅವಳು ಬಟ್ಟೆ ತೊಗೊಳಕ್ಕೆ ಬಿಡಲೇ ಇಲ್ಲ. ಅವಳು ಇನ್ನೂ 9 ತಿಂಗಳು ಮುಗಿದು 10ರೊಳಗೆ ಐತೆ ಅಷ್ಟೇ ಈಗ. ಸೊ ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ತನಕ ಸಮಾಧಾನ ಅದಾಳಂದರೆ ಅದೇ ನಮ್ಮ ದೊಡ್ಡ ಪುಣ್ಯ. ಯಾಕಪ್ಪ ಅಂತಂದರೆ ಸಣ್ಣ ಹುಡುಗರನ್ನ ಎಲ್ಲೇ ಕರ್ಕೊಂಡು ಹೋದ್ರೂ
ಅಳೋದು ಸ್ವಲ್ಪ ಕಿರಿಕಿರಿ ಮಾಡೋದು ಜಾಸ್ತಿನೇ. ಆದರೂ ನಮ್ಮ ಸಮ್ಮ ಭಾಳ ಅಂದ್ರೆ ಭಾಳ ಕೋಪ್ರೇಟ್ ಮಾಡಿದ್ಲು. ಜಾಸ್ತಿ ಅಳ್ಳಿಲ್ಲ, ಏನಿಲ್ಲ, ಸಮಾಧಾನವಾಗಿಯೇ ಇದ್ಲು. ಹಾಗಾಗಿ ಸೊ ನಮಗೇನು ತೊಗೊಳಕ್ಕಾಗಲಿಲ್ಲ. ಅಡ್ಡಾಡಲಿಕ್ಕೂ ಸಣ್ಣ ಹುಡುಗರು ತೊಗೊಂಡು ಅಡ್ಡಾಡಲಿಕ್ಕೂ ಆಗಲ್ಲ. ಸೊ ಎಷ್ಟಾಗುತ್ತಷ್ಟು ಅವಳಿಗೇ ಜಾಸ್ತಿ ತೊಗೊಂಬಂದೀವಿ. ಸೊ ನಾವು ಇನ್ನೊಂದು ಸಾರಿ ಹೋದ್ರಾಯ್ತು ಅಂಥೇಳಿ ನೋಡಿರಿ, ಅವಳಿಗೆ ಶೂನು 2 ಸೆಟ್ ತೊಗೊಂಬಂದ್ವಿ. ಒಂದು ಆ ಸೆಟ್ಟು, ಒಂದು ಇದು ರೆಡ್ ಕಲರು, ಭಾಳ ಪುಟ್ಟದಾಗಿ ಭಾಳ ಚಂದ ಕ್ಯೂಟ್ ಐತಿ. ಆಮೇಲೆ ನಾವು ಬಿಜಾಪುರಕ್ಕೆ ಹೋದಾಗ ತಿನ್ನಕ್ಕೆ ತೊಗೊಳಾರೆ ಅಂತೂ ಬರೋ ಚಾನ್ಸೇ ಇಲ್ಲ ರೀ. ಯಾಕಪ್ಪ ಅಂದ್ರೆ ನಾವು ಮೇನ್ ತಿನ್ನಬೇಕು. ಅದಕ್ಕೋಸ್ಕರ ನೋಡಿ ಅದೊಂದು ತೊಗೊಂಬಂದಿನಿ. ಆಮೇಲೆ ಮಿಕ್ಚರ್ ಅಂತ ಹೇಳಿ ತಿನ್ನಕ್ಕೆ ತೊಗೊಂಬಂದೀವಿ. ಸೊ ಅವನ್ನೆಲ್ಲ ತೋರ್ಸತ್ತಾರಂತ ಅನ್ಬೇಡ್ರಿ. ಏನೇನು ತೊಗೊಂಬಂದಿವಲ್ಲ ಅದು ಸುಮ್ಮನೆ ನಾರ್ಮಲಾಗಿ ನಾವು ಹೇಳತ್ತೀವಿ ಅಷ್ಟೇ. ಶಾಪಿಂಗ್ ಅಂತಂದ್ರೆ ಇದೇ ಇರ್ತದಲ್ಲ ರೀ ಹುಡುಗಿಯರದು, ಮತ್ತೇನು ಇರ್ತೈತಿ, ತಿನ್ನೋದೊಂದು. ಅದ್ರೊಳಗೆ ನಾವು ತಿಂಡಿ ಪೂರ್ತಿ ಭಾಳ ಅದೀವಿ. ಇದೊಂದು ನಮ್ಮ ತಮಗೆ ಶರ್ಟ್ ಒಂದು ತೊಗೊಂಬಂದ್ವಿ. ಇದಕ್ಕೂ ಚೆನ್ನಾಗಿ ಅನ್ನಿಸ್ತು, ಅವನಿಗೆ ಸೂಟ್ ಆಕೈತಿ ಚಂದ ಅಂತೇಳಿ ಅದನ್ನೊಂದು ತೊಗೊಂಬಂದಿವಿ. ಹಾಗಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈಗ ಫುಲ್ಲು ಲೇಟ್ ಆಯಿತು. 7 ಗಂಟೆ ಆಗೈತಿ ಟೈಮು. ಚಹಾ ಕುಡಿ ಟೈಮಿಗೆ ಬಂದೀವಿ. ಸೊ ನೋಡಿರಿ ಫೈನಲಾಗಿ ಇಷ್ಟೆಲ್ಲ ತೊಗೊಂಡು ಬಂದೀವಿ. ಬಟ್ ಇನ್ನೂ ಸ್ವಲ್ಪ ತಿನ್ನಕ್ಕಂತ ಇಂಥ ತೊಗೊಂಬಂದ್ವಿ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಈ ವ್ಲಾಗ್ನ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಮುಂಗ್ಲು ಓಡಾಡ್ದಂಗೆ ನೋಡ್ರಿ, ನಮ್ಮ ಚಮ್ಮು ನಿನ್ನೆ ಬೂಟ್ ತೊಗೊಂಬಂದಿದ್ದೆಲ್ಲ ಬೂಟು ಡ್ರೆಸ್ ಹಾಕ್ಕೊಂಡು ಇಲ್ಲಿ ಅವ್ರ ಅಜ್ಜನ ಜೋಡಿ ವಾಕ್ ಮಾಡತ್ತಾಳ. ಆಕೆಗೆ ಹೂ ಚೂ 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 ಅನ್ನತ್ತಾವಲ್ಲ, ಅದು ಖುಷಿನೇ ಬೇರೆ ಆಕೆಗೆ. ಈ ಕಡೆ ಹಾಂ ಹಾಂ ಈ ಕಡೆ ನಡೆ. ಹ್ಞೂ ಈ ಕಡೆ ಹಾಂ ಹ್ಞೂ ಈಗ ಹಾಂ ಹೊಲಿ ನೋಡಲ್ಲಿ ನೋಡಿ ಹೆಂಗೆ ಚೆಕ್ತ ಆಗಾಗ. ಹ್ಞೂ ಸೀದಾ ಹೋಗಿ. ಹ್ಞೂ ಹೊಂಟೆ ಹೌದಾ ಹೌದು ನೋಡಲ್ಲಿ ಹೆಂಗೆ ಹೊಲಿ ನೋಡಿಗ ಈಗ ನೋಡಿ ಈಗ ನೋಡಿ ಕಾಲೇ ಕೈ ಬರ್ಬೋದು ನೋಡು. ರೋಮಿ ಮುಂದೆ ರನ್ನಿ ಮುಂದೆ ಹಾಂ ಬತ್ ನೋಡಿ ರನ್ನಿ ಇಲ್ಲಿ ನೋಡಿ ನೋಡು ಡ್ಯಾನ್ಸ್ ಮಾಡ್ಕೊಂಡು ನೋಡು ಏಯ್ ಹೆಂಗೆ ಮಾಡ್ತೀವಿ ಅದು ದನಿ ಏನು ಕಾಲಿಗೆ ಸಿಗಿಸಾಳ ಏನು ಸಾಕು